ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ಕಾರ. ಇವತ್ತಿಂದ ಅಭಿಮನ್ಯು ಎಂಟ್ರಿ ಕೊಡ್ತಾ ಇದ್ದಾನೆ ಎಂಬ ಮಾಹಿತಿಯು ಕೂಡ ಗೊತ್ತಾಗ್ತಿದೆ. ಹೌದು, ಅಭಿಮನ್ಯುಗೆ ಇಷ್ಟು ದಿವಸಗಳ ಕಾಲ ಕಂಪ್ಲೀಟ್ ಆಗಿ ರೆಸ್ಟ್ ಅನ್ನ ಕೊಡಲಾಗಿತ್ತು. ಅಲ್ಲದೆ ಅಭಿಮನ್ಯು ಕಾಲು ಸ್ವಲ್ಪ ಕೂಡ ನೋವಾಗಿತ್ತು. ಅದಕ್ಕೋಸ್ಕರ ಅಭಿಮನ್ಯುನ ಕಾರ್ಯಾಚರಣೆಯಿಂದ ಸ್ವಲ್ಪ ದೂರ ಇರಿಸಿದ್ರು. ಆದರೆ ಅಭಿಮನ್ಯು ಅವಶ್ಯಕತೆ ನಮ್ಮ ಸರ್ಕಾರಕ್ಕೆ ತುಂಬಾನೇ ಇದೆ. ಕಾಡನೆ ಹಿಡಿಬೇಕು ಅಂದ್ರೆ ಅಭಿಮನ್ಯು ಬರಲೇಬೇಕು. ಕರ್ನಾಟಕದ ಏಕೈಕ ಕ್ಯಾಪ್ಟನ್ ಎನ್ಸ್ಕೊಂಡಿರುವಂತ ಆನೆ ಯಾವುದಪ್ಪ ಅಂದ್ರೆ ಅದುವೇ ಅಭಿಮನ್ಯು. ಅಭಿಮನ್ಯು ಇಲ್ಲ ಅಂದ್ರೆ ಯಾವ ಕೆಲಸವೂ ಕೂಡ ನಡೆಯೋದಿಲ್ಲ. ಮೈಸೂರು ದಸರಾದಿಂದ ಹಿಡಿದು ಪ್ರತಿಯೊಂದು ಕಾಡಾನೆ ಆಗಿರ್ಬೋದು, ಹುಲಿ ಕಾರ್ಯಾಚರಣೆ ಆಗಿರ್ಬೋದು, ಸೊ ಪ್ರತಿಯೊಂದು ಕಡೆ ಅಭಿಮನ್ಯು ಇರಲೇಬೇಕಾಗುತ್ತೆ. ಸೊ ಅಭಿಮನ್ಯು ಎಷ್ಟು ಮುಖ್ಯ ಅಂತ ಇದ್ರಲ್ಲೇ ಗೊತ್ತಾಗುತ್ತೆ ನೋಡಿ. ಇದನ್ನಾದ್ರೂ ಕರೆಕ್ಟ್ ಆಗಿ ಕಾಪಾಡ್ಕೋಬೇಕು ಅಷ್ಟೇನೆ. ನೆಗ್ಲಿಜೆನ್ಸ್ ನಿಂದಾಗಿ ಅರ್ಜುನನ್ನ ನಾವು ಕಳೆದುಕೊಂಡು ಬಿಟ್ವಿ. ಅರ್ಜುನ ನಮಗೆ ಇಂದಿಗೂ ಕೂಡ ನೆನಪಾಗ್ತಾನೆ. ಆತ ಅಜರಾಮರ. ಪ್ರತಿ ಕ್ಷಣವೂ ಕೂಡ ನಾವೆಲ್ಲರೂ ನೆನಪು ಮಾಡ್ಕೋತೀವಿ. ಸಾಕಷ್ಟು ಜನ ಆಗಾಗ ಅರ್ಜುನ ಸಮಾಧಿಗೆ ಹೋಗಿ ಒಂದು ನಮಸ್ಕರಿಸಿ ಪೂಜೆಯನ್ನು ಕೂಡ ಸಲ್ಲಿಸಿ ಬರ್ತಾರೆ. ಸೊ ನೀವ್ಯಾವತ್ತಾದ್ರೂ ಅರ್ಜುನ ಸಮಾಧಿಗೆ ಹೋಗಿದ್ದೀರಾ? ಅಭಿಮನ್ಯು ನಿಮಗೂ ಕೂಡ ಇಷ್ಟನಾ? ಒಟ್ಟಿನಲ್ಲಿ ಕಾರ್ಯಾಚರಣೆ ಶುರು ಅಂತ ಹೇಳ್ತಾ ಇದ್ದಾರೆ. ಇನ್ನು ಸಾಕಷ್ಟು ಕಾಡಾನೆಗಳನ್ನು ಹಿಡಿಯೋದು ಬಾಕಿ ಇದೆಯಂತೆ. ನೋಡಬೇಕು ಏನಾಗುತ್ತೆ ಅಂತ. ಒಂದು ಕಾಡಾನೆ ಹಿಡಿಯೋಕ್ಕೆ ಒಂದು ಇಂಟರ್ವ್ಯೂನಲ್ಲಿ ತಿಳಿಸ್ತಾರಲ್ಲ ವಿಕ್ರಮ್ ಅವರು, ಒಂದು ಕಾಡಾನೆ ಹಿಡಿಯೋಕೆ 22 ಲಕ್ಷ ರೂಪಾಯಿ ಬಿಲ್ಲಿಂಗ್ ಅನ್ನ ಮಾಡ್ತಾರಂತೆ ಸರ್ಕಾರಕ್ಕೆ. ಸೊ ಅಷ್ಟು ಖರ್ಚಾಗುತ್ತೆ ನೋಡಿ. 22 ಲಕ್ಷ ರೂಪಾಯಿ ಬಿಲ್ ಮಾಡ್ತಾರಂತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು. ಅದು ಎಷ್ಟು ಖರ್ಚಾಗುತ್ತೋ, ಅದು ಎಷ್ಟು ದುಡ್ಡನ್ನ ಜಾಬ್ಗೆ ಇಟ್ಕೋತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಷ್ಟು ಬಿಲ್ ಮಾಡ್ತಾರಂತೆ, 22 ಲಕ್ಷ ರೂಪಾಯಿ.